ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಬ್ಲೂ ಐಡ್ ಬಾಯ್ ಆಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು. ಇವರು ಮುಖ್ಯಮಂತ್ರಿ ಆದಮೇಲೆ ಆ ಡಿಸೆಂಡೆಂಟ್ ಆಕ್ಟಿವಿಟಿ ನಡೆದಿದ್ದಂಗೆ MLAಗಳನ್ನೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡಿತ್ತು. ಶಿವಕುಮಾರ್ ಅವರು ಈವನ್ ದೇವೇಗೌಡರನ್ನ ಅಪ್ರೋಚ್ ಮಾಡ್ತಾರೆ. ಎಸ್.ಎಂ. ಕೃಷ್ಣ ಅವರಿಗೆ ಅವರ ಪಕ್ಷದ ಓಟು 36 ಇದ್ರು ಕೂಡ 47 ಓಟು ಬರುತ್ತೆ. ರಾಮಕೃಷ್ಣ ಹೆಗಡೆಗಿಂತ ಜಾಸ್ತಿ ಓಟು ಅವರಿಗಿಂತ ಜಾಸ್ತಿ ಬರುತ್ತೆ. ಇವರು ಲೋಕಸಭಾ ಎಲೆಕ್ಷನ್ ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್ ಮಾಡೋಣ ಡಿಸೈಡ್ ಮಾಡ್ತಾರೆ. ಅಂದ್ರೆ ಆತಂಕ ಇರುತ್ತೆ ಇವರಿಗೆ ಆತಂಕ ಇರುತ್ತೆ. ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಬಿದ್ದೋಗುತ್ತೆ, ಅಲ್ಲಿ ಬಿದ್ದೋಗಿ UPA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದರೆ ಇಲ್ಲಿ ಕೃಷ್ಣ ಸರ್ಕಾರ ಬಿದ್ದೋಗುತ್ತೆ. ಆದರೆ ಇಲ್ಲಿ ಅತಂತ್ರ ಸ್ಥಿತಿ ಬಂದಿರುತ್ತೆ. ಕಾಂಗ್ರೆಸ್ ಮತ್ತು JDS ಇಬ್ಬರು ಕೈ ಜೋಡಿಸಿ ಸರ್ಕಾರ ಮಾಡ್ತಕ್ಕಂಥದ್ದು. ಇದು ಕೃಷ್ಣ ಅವರ ಒಂದು ಕೊಡುಗೆ ಕರ್ನಾಟಕಕ್ಕೆ ಅಂತ ಹೇಳ್ಬೋದು. ಸೊ ಈ ಎಸ್.ಎಂ. ಕೃಷ್ಣ ಅಂತ ಬಂದ ತಕ್ಷಣ ಎಸ್.ಎಂ. ಕೃಷ್ಣ ಅವರ ನೀಲಿ ಕಣ್ಣಿನ ಹುಡುಗ ಅನ್ನುವಂಥ ಖ್ಯಾತಿ ಈಗಿನ DCM ಡಿ.ಕೆ. ಶಿವಕುಮಾರ್ ಅವರಿಗೆ ಬರುತ್ತೆ. ಯಾಕೆ ಎಸ್.ಎಂ. ಕೃಷ್ಣ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಅಷ್ಟೊಂದು ಪ್ರಮೋಟ್ ಮಾಡಿದ್ರ, ಅಥವಾ ಡಿ.ಕೆ. ಶಿವಕುಮಾರಿಂದ ಎಸ್.ಎಂ. ಕೃಷ್ಣ ಅವ್ರಿಗೆ ಏನಾದರೂ ಅನುಕೂಲ ಆಯ್ತಾ? ಅವರಿಬ್ಬರ ಸಂಬಂಧ ಹೇಗೆ ಗಟ್ಟಿ ಆಯಿತು ಅಂತ ನೋಡಿ. ಪ್ರತಿಯೊಬ್ಬ ಮುಖ್ಯಮಂತ್ರಿಗೂ ಒಬ್ಬೊಬ್ಬ ಬ್ಲೂ ಐಡ್ ಬಾಯ್ ಅಥವಾ ನೀಲಿ ಕಣ್ಣಿನ ಹುಡುಗ ಇರೋದನ್ನು ನಾವು ನೋಡಿದ್ವಿ. ಆಮೇಲೆ ಪ್ರಮುಖವಾಗಿ ಈಗ ಗುಂಡೂರಾವ್ ಅವರ ಕಾಲದಲ್ಲಿ FM ಖಾನ್ ಇದ್ದರು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇದ್ದಂಥವರು ಜೀವರಾಜ್ ಆಳ್ವ. ದೇವೇಗೌಡರ ಕಾಲದಿಂದ CM ಇಬ್ರಾಹಿಮು. ಹೀಗೆ ಒಬ್ಬೊಬ್ಬರ ಕಾಲದಲ್ಲಿ ಅವರು ಇವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ತಾರೆ. ಆಮೇಲೆ ಇವರಿಗೆ ಕಿವಿ ಕಣ್ಣು ನಾಲಿಗೆ ಆಗಿರ್ತಾರೆ. ಸೊ ಮುಖ್ಯಮಂತ್ರಿಗಳು ಏನೇನು ತಪ್ಪು ಮಾಡಿರ್ತಾರೆ ಅದನ್ನು ಮಾಡ್ತಕ್ಕಂಥದ್ದು, ಡಿಫೆಂಡ್ ಮಾಡ್ತಕ್ಕಂಥದ್ದು, ಅವರಿಗೆ ಡೈರೆಕ್ಷನ್ಸ್ ಕೊಡ್ತಕ್ಕಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಬ್ಲೂ ಐಡ್ ಬಾಯ್ ಆಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ. ಕೃಷ್ಣ ಅವರಿಗೆ ಭಾಳಷ್ಟು ನಂಟಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಮೊದಲು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ 1999 ಎಲೆಕ್ಷನ್ನಲ್ಲಿ ಆಗೋಕ್ಕೆ ಮೊದಲು ಎಲೆಕ್ಷನ್ಗೆ ಹೋಗಿರ್ತಾರೆ. ಸೊ ಕಾಂಗ್ರೆಸ್ಗೆ 132 ಸೀಟ್ ಬಂದಿರುತ್ತೆ. ದೇ ವಿಲ್ ಬಿ ಏಬಲ್ ಟು ಫಾರ್ಮ್ ದ ಗವರ್ಮೆಂಟ್. ಜನತಾದಳ ಹೀನಾಗಿ ಸೋತಿರುತ್ತೆ. BJPಗೆ 44 ಎಲ್ಲ ಸೀಟ್ ಬಂದಿರುತ್ತೆ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇರುತ್ತೆ. ಆವಾಗ ಎಸ್.ಎಂ. ಕೃಷ್ಣ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಇರ್ತಾರೆ, H.C. ಶ್ರೀಕಂಠಯ್ಯನವರು ಇರ್ತಾರೆ. ಇವರ 3 ಜನರ ಮಧ್ಯೆ ಪೈಪೋಟಿ ಇರುತ್ತೆ. ಆವಾಗ ದೆಹಲಿಗೆ ಹೋಗಿ ಇವರ ಪರವಾಗಿ ಬ್ಯಾಟ್ ಮಾಡಿದವರು ಡಿ.ಕೆ. ಶಿವಕುಮಾರ್. ಮತ್ತು ಸಚ್ಚಿದಾನಂದ ಸ್ವಾಮಿ ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಇರ್ತಾರೆ. ಅವ್ರ ಹತ್ರ ಹೇಳಿ ಎಸ್.ಎಂ. ಕೃಷ್ಣ ಅವರೇ ಸರಿಯಾದ ವ್ಯಕ್ತಿ ಅಂತ ಹೇಳಿ. ಸೊ ಅದೊಂದು ರೀತಿಯ ಆಬ್ಲಿಗೇಷನ್, ನನ್ನ ಪರವಾಗಿ ಇದು ಮಾಡಿದ್ದಾನೆ ಅಂತ ಹೇಳಿ. ಸೊ ಮುಂದೇನು ಬೇಕಾದಷ್ಟು ಸಂದರ್ಭಗಳಲ್ಲಿ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಬೆನ್ನೆಲುಬಾಗಿ ನಿಂತಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮಂತ್ರಿಯಾಗಿ ಸುಮಾರು 3-4 ತಿಂಗಳಿಗೆ ಒಂದು ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಅಂತೇಳಿ ಶುರು ಮಾಡ್ತಾರೆ. ಈಗಾಗಲೇ ಅವರು ಮಂತ್ರಿ ಆಗಿದ್ದರೂ ಕೂಡ ಅವರು ಗಣಿಗಾರಿಕೆಯಲ್ಲಿ ಇರ್ತಾರೆ, ಮತ್ತು ಕ್ವಾರಿಯಿಂಗ್ ನಡೆಸ್ತಾ ಇರ್ತಾರೆ, ಇದೆಲ್ಲ ಬಿಸ್ನೆಸ್ ನಡೀತಾ ಇರ್ತಾರೆ. ಅದ್ರ ಜೊತೆಗೆ ಎಜುಕೇಷನ್ ಫೀಲ್ಡ್ಗೆ ಎಂಟರ್ ಆಗ್ತಾರೆ. ನಂತರ ನಾವು ನೋಡಿದ್ದೀವಿ, ಈಗ ಅವ್ರದ್ದು ಎಜುಕೇಷನ್ ಫೀಲ್ಡೇ ಭಾಳ ದೊಡ್ಡದು. ಸುಮಾರು 100 ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅವರು. ಸೊ ಇಸ್ ಒನ್ ಆಫ್ ದಿ ರಿಚೆಸ್ಟ್ ಪಾಲಿಟಿಷಿಯನ್ಸ್. ಸೊ ಬಿಕಾಸ್ ಆಫ್ ಆಲ್ ದಿಸ್ ಆಕ್ಟಿವಿಟೀಸ್. ಸೊ ಆವಾಗ ಎಸ್.ಎಂ. ಕೃಷ್ಣ ಅವರ ಕೃಪಾ ಕಟಾಕ್ಷದಿಂದ ಇದೆಲ್ಲ ನಡೀತಾ ಇರುತ್ತೆ. ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೆಯುತ್ತೆ. ಆಗಲೇ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಬಿಟ್ಟು ಅವ್ಯವಹಾರಗಳು ನಡೆದಿದೆ ಅಂದ್ಬಿಟ್ಟು ಬೆನಾಮೀಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಆವಾಗ ಪತ್ರಕರ್ತರು ಕೇಳ್ತಾರೆ, ನೋಡಿ ನಿಮ್ಮ ಇವ್ರ ಮೇಲೆ ಆಪಾದನೆ ಬಂದಿದೆ, ಅವರು ಸರ್ಕಾರದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ. ಈ ಥರ 100 ಜನದ ಮೇಲೆ ಆಪಾದನೆ ಬರುತ್ತೆ. ದೇಶಾದ್ಯಂತ ಎಷ್ಟು ಜನ ಪಾಲಿಟಿಷಿಯನ್ ಬರೋದಿಲ್ಲ. ಇದೆಲ್ಲ ಅವರು ಮಂತ್ರಿಯಾಗಿ ಅವ್ರ ಮೇಲೆ ಬಂದಂಥ ಆಪಾದನೆಗಳಲ್ಲ, ಅವರ ಟ್ರಸ್ಟ್ಗೂ ಮತ್ತು ಇನ್ಕಮ್ ಟ್ಯಾಕ್ಸ್ಗೂ ಸಂಬಂಧಪಟ್ಟ ವಿಚಾರ ಇದು. ಹಾಗಾಗಿ ಇದ್ರ ಮೇಲೆ ನಾವೇನು ಆ್ಯಕ್ಷನ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಎಸ್.ಎಂ. ಕೃಷ್ಣ ಇಷ್ಟರ ಮಟ್ಟಿಗೆ ತಮ್ಮ ಇವನ್ ಕರಪ್ಷನ್ ಆಚೆ ಬಂದಂಥ ಮಂತ್ರಿಗಳನ್ನು ಅವರು ಡಿಫೆಂಡ್ ಮಾಡ್ಕೊಂಡು ಹೋದ್ರಲ್ಲ, ಅದೆಲ್ಲ ಅವರಿಗೆ ಒಂದೊಂದೇ ಜನ ಮನಸ್ಸಿನಲ್ಲಿ ಇದೇನಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಇಂಥ ಒಂದು ಮಾರಲ್ ಇಶ್ಯೂಸ್ ಬಂದಾಗ ಇದಕ್ಕೆ ಒಂದು ಸ್ಟ್ಯಾಂಡ್ ತಗೋತಾ ಇಲ್ವಲ್ಲ ಅಂತೇಳಿ ಐ ಥಿಂಕ್ ಅದರಿಂದ ಅವರ ಒಂದು ಸ್ಟಾಕ್ ಕೆಳಗೆ ಹೋಗ್ತಾ. ಮೊದಲ 2 ವರ್ಷ ಅಷ್ಟು ಚೆನ್ನಾಗಿ ಕೊಟ್ಟವರು ಯಾಕೆ ಹಿಂಗಾದ್ರು ಅಂತ ಜನಗಳ ಮನಸ್ಸಲ್ಲಿ ಒಂದೊಂದೇ ಶುರು ಆಗುತ್ತೆ. ಬಹುಶಃ ರಾಜೀನಾಮೆ ತಗೊಂಡಿದ್ದು ಒಂದೇ ಅನ್ಸುತ್ತೆ, ಟಿ ಜಾನ್ ಅವರ ಅದು ಥ್ಯಾಂಕ್ಸ್ ಟು ಅವರ್ ETV. ಆ ನಂತರ ನೋಡಿ ರೋಷನ್ ಬೇಗ್ಮೆ ಅವ್ರ ಮೇಲೆ ಬಂತು, ಕೃಷ್ಣಪ್ಪ ಅವ್ರ ಮೇಲೆ ಅಲಿಗೇಷನ್ಸ್ ಬಂತು, ಮಲಕ ರೆಡ್ಡಿ ಅವ್ರ ಮೇಲೆ ಬಂತು, G.K. ಶಿವಕುಮಾರ್ ಮೇಲೆ ಇದ್ದೇ ಇತ್ತು, ಯಾರಿಗೂ ರಾಜೀನಾಮೆ ತೊಗೊಳ್ಳಿಲ್ಲ.
ಅದ್ರ ಜೊತೆಗೆ 135 ಜನ MLAs ಇದ್ರಲ್ಲ, ಅದರಲ್ಲಿ ಸುಮಾರು 70-75 ಜನ MLAಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಸಿಕ್ಕೋ ಹಾಗೆ, ಬರೀ ಕ್ಯಾಬಿನೆಟ್ ಮಂತ್ರಿಗಳಲ್ಲದೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಇರ್ತಲ್ಲ, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗೆ ಅವರ ಚೇರ್ಮನ್ ಮಾಡ್ತಾರೆ ವಿತ್ ಕ್ಯಾಬಿನೆಟ್ ರ್ಯಾಂಕ್. ಸೊ ಅವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಸೋ ದಟ್ ಹಿಂದೆಲ್ಲ ನಾವು ನೋಡಿದ್ವಿ, ಅವರು ಬಂಗಾರಪ್ಪನವ್ರ ಕಾಲ ಇರ್ಬೋದು, ಮೊಯ್ಲಿ ಅವ್ರ ಕಾಲ ಇರ್ಬೋದು, ಎಷ್ಟೊಂದು ಡಿಸೆಂಟ್ ಆಕ್ಟಿವಿಟೀಸ್ ನಡೀತು. ಇದ್ದಾಗಲೇ ಡಿಸೆಂಟ್ ಆಕ್ಟಿವಿಟಿ ನಡೀತು. ಆ ಡಿಸೆಂಟ್ ಆಕ್ಟಿವಿಟೀಸ್ ನಡೆದಾಗ ಆ ಗುಂಪುಗಳಲ್ಲಿ ಕೃಷ್ಣ ಅವರು ಇದ್ರು, ಮೊಯ್ಲಿ ವಿರುದ್ಧ ಆಗಲಿ ಬಂಗಾರಪ್ಪ ವಿರುದ್ಧ ಆಗಲಿ. ಇವರು ಮುಖ್ಯಮಂತ್ರಿ ಆದಮೇಲೆ ಆ ಡಿಸೆಂಟ್ ಆಕ್ಟಿವಿಟಿ ನಡೆದಿದ್ದಂಗೆ MLAಗಳನ್ನೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ಅವ್ರನ್ನೆಲ್ಲ ನೋಡ್ಕೊಂಡಿದ್ದರಿಂದ ಆಮೇಲೆ ಇವ್ರಿಗೆ ಸೆಂಟ್ರಲ್ನಲ್ಲೂ ಒಳ್ಳೆ ಇದಿರುತ್ತೆ, ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಚೆನ್ನಾಗಿರ್ತಾರೆ. ಹಾಗಾಗಿ ಯಾವುದೇ ಡಿಸೆಂಟ್ ಆಕ್ಟಿವಿಟೀಸ್ನ ಅವರು ಫೇಸ್ ಮಾಡಲಿಲ್ಲ ಅವರ ಅಧಿಕಾರಾವಧಿಯಲ್ಲಿ. DK ಶಿವಕುಮಾರ್ ಅವರು ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ರೀತಿಯಲ್ಲಿ ಒಂದಷ್ಟು ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ಆದರೆ ಇವರು DK ಶಿವಕುಮಾರ್ ಮತ್ತು SM ಕೃಷ್ಣ ಅವರ ಸಂಬಂಧ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಇತ್ತ ಅಥವಾ SM ಕೃಷ್ಣ ಮುಖ್ಯಮಂತ್ರಿ ಆದಮೇಲೆ ಇವರ ಸಂಬಂಧ ಬೆಳೀತಾ? ನೋಡಿ, ಅದಕ್ಕೆ ಮೊದಲು ಇತ್ತು. ಯಾಕಂದ್ರೆ 1992-94ರಲ್ಲಿ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರ ಸರ್ಕಾರದಲ್ಲಿ ಇವರು DCM ಆಗಿದ್ರು, SM ಕೃಷ್ಣ ಅವರು. ಸೊ 94 ಎಲೆಕ್ಷನ್ ಬಂದಾಗ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಆವಾಗ ಕೃಷ್ಣ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೆ ಬಿಂಬಿಸಲಾಗಿತ್ತು. ಆದರೆ ಆ ಎಲೆಕ್ಷನ್ನಲ್ಲಿ ಏನಾಯಿತು ಅಂದರೆ SM ಕೃಷ್ಣ, ಕಾಂಗ್ರೆಸ್ ಪಕ್ಷ ಕೂಡ ಮುಗ್ಗರಿಸ್ತು, ಅವರಿಗೂ ಮೆಜಾರಿಟಿ ಬರಲಿಲ್ಲ. ಅದ್ರ ಜೊತೆಗೆ SM ಕೃಷ್ಣ ಅವರು ಕೂಡ ಮದ್ದೂರಿಂದ ಸೋತಿದ್ರು. ಸೊ ಆ ಎಲೆಕ್ಷನ್ ಸೋತು ಬಿಟ್ಟಿದ್ರು ಅವರು. ಸೊ 94 ಎಲೆಕ್ಷನ್ ಸೋತ ಮೇಲೆ ಅವರು ಅಫ್ಕೋರ್ಸ್ ಅವರು ಯಾವತ್ತು ಇದನ್ನ ತುಂಬ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಅವ್ರಿಗೆ ಬೇರೆ ಬೇರೆ ಹವ್ಯಾಸಗಳಿತ್ತು, ಟೆನ್ನಿಸ್ ಆಡ್ತಾ ಇದ್ರು, ಸಂಗೀತ ಕೇಳ್ತಾ ಇದ್ರು, ಪ್ರವಾಸ ಮಾಡ್ತಾ ಇದ್ರು. ಸೊ ಆಮೇಲೆ ಅವರು ಸಾಕಷ್ಟು ಸರ್ತಿ ವಿಂಬಲ್ಡನ್ ಹೋಗ್ತಾ ಇದ್ರು. ಸುಮಾರು ನನಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ವಿಂಬಲ್ಡನ್ನಲ್ಲಿ SM ಕೃಷ್ಣ ಅವರು ಕಾಣಿಸ್ಕೊಳ್ತಾ ಇದ್ರು. ಇವರಿಗೆ ಬೇರೆ ಬೇರೆ ಹಾಗೆ 1-2 ವರ್ಷ ಕಳೀತು. ಸೊ ಅಷ್ಟೊತ್ತಿಗೆ 96ರ ರಾಜ್ಯಸಭಾ ಎಲೆಕ್ಷನ್ ಬಂತು. ಕರ್ನಾಟಕದಿಂದ 4 ಸೀಟು ಹೋಗಬೇಕಾಯ್ತು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ. ಸೊ ಆ ಎಲೆಕ್ಷನ್ಗೆ ರಾಮಕೃಷ್ಣ ಹೆಗಡೆ ಅವರನ್ನ ರಾಜ್ಯಸಭೆ ಕಳಿಸಬೇಕು ಅಂತ ನಿರ್ಧಾರ ಮಾಡಾಯಿತು ಅವ್ರ ಪಕ್ಷದಲ್ಲಿ. ಅದ್ರ ಜೊತೆಗೆ CM ಇಬ್ರಾಹಿಂ ಅವರು ಮತ್ತು ಲೀಲಾದೇವಿ R ಪ್ರಸಾದ್. ಸೊ ಇವರು 3 ಜನ ಜನತಾ ಸರ್ಕಾರನೇ ಇತ್ತು, ಜನತಾ ಸರ್ಕಾರ ಇತ್ತು. ಇವರು 3 ಜನ ಜನತಾ ದಳದ ಅಭ್ಯರ್ಥಿಗಳು ಅಂತ ನಿರ್ಧಾರ ಆಯಿತು. ಸೊ 4ನೇ ಸ್ಥಾನಕ್ಕೆ ಕಾಂಗ್ರೆಸ್ನವರು ಫೈಟ್ ಮಾಡಬೇಕಾಯಿತು. ಕಾಂಗ್ರೆಸ್ MLAಗಳಿದ್ದು 36. ಆ ರಾಜ್ಯಸಭಾ ಎಲೆಕ್ಷನ್ಗೆ ಗೆಲ್ಲೋದಕ್ಕೆ ಬೇಕಾಗಿದ್ದು 45 ವೋಟ್ಗಳು ಬೇಕಾಗಿತ್ತು. ಸೊ SM ಕೃಷ್ಣ ಅವ್ರನ್ನ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಮತ್ತು ಅವರ ಕೆಲವು ಸಹೋದ್ಯೋಗಿಗಳು ಸೇರಿ ಯೋಚನೆ ಮಾಡ್ತಾರೆ. ಸರ್, ನಿಮ್ಮನ್ನು ನಿಲ್ಲಿಸ್ತೀವಿ. ಹೆಂಗೆ ರೀ, ಬರೀ 36 ಇದೆ ನಮ್ಮದು, ನಾವೇನಾದ್ರು ವರ್ಕೌಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ಡೆಲ್ಲಿಗೆ ಹೋಗಿ ನರಸಿಂಹರಾಯರಿಗೆ ಒಪ್ಪಿಸಿ ನಮ್ಮ SM ಕೃಷ್ಣ ಅವ್ರನ್ನ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ, ಬರೀ 36 ಗೆಲ್ಲಿಸ್ತೀರಾ, ಆಯಿತು ನೋಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕ್ಯಾಂಡಿಡೇಚರ್ ಹಾಕ್ತಾರೆ. ಆಮೇಲೆ ಶಿವಕುಮಾರ್ ಅವರು ಈವನ್ ದೇವೇಗೌಡರನ್ನ ಅಪ್ರೋಚ್ ಮಾಡ್ತಾರೆ. ನೋಡಿ, ಇವರು ನಮ್ಮ ಕಮ್ಯುನಿಟಿ ಟಾಲ್ ಲೀಡರು, ಕಮ್ಯುನಿಟಿ ಕಾರ್ಡ್ ಪ್ಲೇ ಮಾಡಿ ನಿಮ್ದು ಹೆಂಗೂ ಎಕ್ಸೆಸ್ ವೋಟ್ಸ್ ಇದೆ ಅದನ್ನ ನಮ್ಮ ಕ್ಯಾಂಡಿಡೇಟ್ಸ್ ಕೊಡಿ ಅಂತೇಳಿ. ಅದು ಲಾಜಿಕಲಿ ಕೊಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ವಿರೋಧ ಪಕ್ಷ, ಸೊ ಕೊಡ್ಲಿಕ್ಕೆ ಬರಲ್ಲ. ಆದರೂ ಹೋಗ್ಬಿಟ್ಟು ಅವ್ರು ಕೇಳ್ಕೊತಾರೆ. ಬಟ್ ಎನಿವೇ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳಿದಾಗೆ ಸೊ ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಿರ್ತಾರೆ. ಸೊ ಇದೆಲ್ಲದ್ರ ಜೊತೆಗೆ ಅಫ್ಕೋರ್ಸ್ ಕೆಲವು ಇಂಡಿಪೆಂಡೆಂಟ್ಸ್ ಇರ್ತಾರೆ, ವಾಟಾಳ್ ನಾಗರಾಜು, ಶ್ರೀರಾಮ್ ರೆಡ್ಡಿ ಇಂಥವರೆಲ್ಲ. ಸೊ ಈ CPM, ಸೊ ಇವರು ಓಟ್ಗಳನ್ನೆಲ್ಲ ಸೇರಿಸ್ಕೊಂಡು ಎಲೆಕ್ಷನ್ ಆದಾಗ ರಾಮಕೃಷ್ಣ ಹೆಗಡೆ ಮತ್ತು ಇಬ್ರಾಹಿಂ ಅವರಿಗೆ 45 ವೋಟ್ ಬೇಕಾಗಿತ್ತು. 45 ಅಲಾಟ್ ಮಾಡಿರ್ತಾರೆ, ಕರೆಕ್ಟ್ 45 ಬರುತ್ತೆ. SM ಕೃಷ್ಣ ಅವರಿಗೆ ಅವರ ಪಕ್ಷದ ಓಟು 36 ಇದ್ರು ಕೂಡ 47 ವೋಟ್ ಬರುತ್ತೆ. ರಾಮಕೃಷ್ಣ ಹೆಗಡೆ ಜಾಸ್ತಿ ಅವರಿಗಿಂತ ಜಾಸ್ತಿ ಬರುತ್ತೆ. ಆಮೇಲೆ ಲೀಲಾದೇವಿ ಪ್ರಸಾದ್ ಅವರು ಅದ್ರ ಪರ್ಮಿಟೇಷನ್ ಕಾಂಬಿನೇಷನ್, ಸೆಕೆಂಡ್ ಪ್ರಿಫರೆನ್ಸ್ ವೋಟು ಅದೆಲ್ಲ ಇರುತ್ತೆ. ಅದು ಡೆಸಿಮಲ್ ನಂಬರ್ಗಳನ್ನ ಕೌಂಟ್ ಮಾಡಿ ಅದರಲ್ಲಿ ಅವರು ಎಲೆಕ್ಷನ್ ನಲ್ಲಿ ಗೆಲ್ತಾರೆ. ಸೊ ಹೀಗೆ ಒಂದು ರೀತಿಯ ಇದು ಕಾಂಪ್ಲೆಕ್ಸ್ ಎಲೆಕ್ಷನ್. ರಾಜ್ಯಸಭಾ ಎಲೆಕ್ಷನ್ ಇಸ್ ವೆರಿ ಕಾಂಪ್ಲೆಕ್ಸ್ ಎಲೆಕ್ಷನ್. ಇದು ದೇವೇಗೌಡರ ಕ್ಯಾಲ್ಕುಲೇಷನ್ಸ್ ಇಂದ ಆಗಿರೋದು. ಸೊ ತಮ್ಮ ಕ್ಯಾಂಡಿಡೇಟ್ಸ್ 3 ಜನ ಗೆಲ್ತಾರೆ ಅಂತ ಖಾತ್ರಿ ಮಾಡಿಕೊಂಡು ಅವರು ತಮ್ಮ ಓಟನ್ನ SM ಕೃಷ್ಣ ಅವರು ಕೊಡ್ತಾರೆ, ಮುಖ್ಯಮಂತ್ರಿ ಆಗಿದ್ದು. ಅಂದ್ರೆ DK ಶಿವಕುಮಾರ್ ಅಲ್ಲಿ ಮುಖ್ಯವಾದ ರೋಲ್ ಪ್ಲೇ ಮಾಡಿರ್ತಾರೆ. ಮತ್ತೆ
ಎಸ್ ಎಂ ಕೃಷ್ಣ ಅವರು ಯಾವಾಗಾದ್ರು ತನ್ನ ದೇವೇಗೌಡರು ಸಹಾಯ ಮಾಡಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಎಸ್ ಎಂ ಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ರೀತಿ ಒಂದು ಗಟ್ಟಿಯಾದ ಸಂಬಂಧ ಬೆಳೀತಾ ಬಂತು. ಅದು ನಂತರದ ದಿನಗಳಲ್ಲಿ ಅದು ಏನೋ ಕುಟುಂಬಕ್ಕೂ ಅದು ವಿಸ್ತರಿಸ್ತು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಆದ ನಂತರ ಸಹಜವಾಗಿ ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಹೇಳಿದ್ರಿ ಯಾರ ವಿರೋಧವೂ ಇರಲಿಲ್ಲ, ಡಿಸಿಡೆನ್ಸ್ ಇರಲಿಲ್ಲ, ಭಿನ್ನಮತೀಯರು ಅಂತ ಯಾವುದೂ ಇರಲಿಲ್ಲ. ಆದರೂ ಸಹ ಎಲ್ಲರೂ ಚೆನ್ನಾಗಿದ್ದರು ಅವ್ರ ಜೊತೆ. ಆದರೂ ಸಹ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಹೀನಾಯವಾಗಿ ಸೋಲುತ್ತೆ. ಅದು ಯಾಕೆ ಅಂದರೆ ನೋಡಿ, ಅವರು ಯಾವ ನಿರ್ಧಾರ ತಗೊಂಡ್ರು ಗೊತ್ತಿಲ್ಲ, ಯಾತಕ್ಕೋಸ್ಕರ ನಿರ್ಧಾರ ತಗೊಂಡ್ರು ಗೊತ್ತಿಲ್ಲ. ಅದು ಇನ್ನೂ ನಿಗೂಢವಾಗೇ ಇದೆ. ಯಾಕಂದರೆ ಎಲೆಕ್ಷನ್ನ 6 ತಿಂಗಳು ಮೊದಲೇ ಅಡ್ವಾನ್ಸ್ ಮಾಡ್ತಾರೆ. ಏನು ಅಸೆಂಬ್ಲಿ ಎಲೆಕ್ಷನ್ನು ಕರ್ನಾಟಕದಲ್ಲಿ ಆಗಬೇಕಾದ ಅಕ್ಟೋಬರಲ್ಲಿ ಆಗಬೇಕಾಗಿರುತ್ತೆ. ಆದರೆ ಫೆಬ್ರವರಿ ತಿಂಗಳಿನಲ್ಲಿ ಇವರು ಡಿಸೈಡ್ ಮಾಡ್ತಾರೆ ನಾವು ಮೊದಲೇ ಎಲೆಕ್ಷನ್ಗೆ ಹೋಗೋಣ ಅಂಥೇಳಿ. ಯಾಕಂದರೆ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಇರುತ್ತೆ. ವಾಜಪೇಯಿ ಸರ್ಕಾರ ಇಂಡಿಯಾ ಶೈನಿಂಗ್ ಅಂತ ಜ್ಞಾಪಕ ಇದೆ. ಸೊ ಇಂಡಿಯಾ ಶೈನಿಂಗ್ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂತ ಹೊರಟಿರ್ತಾರೆ. ಇವರು ಲೋಕಸಭಾ ಎಲೆಕ್ಷನ್ ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಡಿಸೈಡ್ ಮಾಡ್ತಾರೆ. ಅಂದರೆ ಆತಂಕ ಇರುತ್ತೆ ಇವರಿಗೆ ಆತಂಕ ಇರುತ್ತೆ. ಅಫ್ಕೋರ್ಸ್ ಅಷ್ಟೊತ್ತಿಗಾಗಲೇ ಸಾಕಷ್ಟು ವಿರೋಧ ಪಕ್ಷದಲ್ಲಿದ್ದಂಥ MLAಗಳನ್ನು ಸೇರಿಸ್ಕೊಳ್ಳಿಕ್ಕೆ ಶುರು ಮಾಡಿರ್ತಾರೆ ಕಾಂಗ್ರೆಸ್ಸಿಗೆ. ಅವರೆಲ್ಲ ಬಂದು ಸೇರ್ಕೊಂಡಿರ್ತಾರೆ. ಒಂದಷ್ಟು ವಿನ್ನಿಂಗ್ ಕ್ಯಾಂಡಿಡೇಟ್ಸ್ನ ಇಟ್ಕೊಳ್ಬೇಕು ಅಂತ ಹೇಳಿ. ಸೊ ಇದನ್ನು ಮೊದಲೇ ಎಲೆಕ್ಷನ್ ಮಾಡಿಬಿಟ್ರೆ ಒಳ್ಳೇದು. ಆಮೇಲೆ ಐ ಥಿಂಕ್ ಅವ್ರಿಗೆ ಇನ್ನೊಂದು ಬಹುಶಃ ಆತಂಕ ಇದ್ದಿದ್ದು, ಸಾಕಷ್ಟು ಬರ ಇತ್ತು ಏನೋ ಕರ್ನಾಟಕದಲ್ಲಿ. ಅದರ ಇಂಪ್ಯಾಕ್ಟ್ ಕೂಡ ಅಕ್ಟೋಬರ್ ಅಷ್ಟೊತ್ತಿಗೆ ಆಗ್ಬೋದು ಅನ್ನೋ ಒಂದು ರಿಪೋರ್ಟ್ ಇತ್ತು. ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಫೆಬ್ರವರಿ 23, 2004 ಅವರ ಕ್ಯಾಬಿನೆಟ್ ಸೇರಿ ಅಸೆಂಬ್ಲಿ ಡಿಸಾಲ್ವ್ ಮಾಡಲಿಕ್ಕೆ ನಿರ್ಧಾರ ತಗೋತಾರೆ. ಡಿಸಾಲ್ವ್ ಮಾಡಲಿಕ್ಕೆ ನಿರ್ಧಾರ ತಗೊಂಡು ಹೈಕಮಾಂಡ್ ಪರ್ಮಿಷನ್ ತಗೊಂಡಿರ್ತಾರೆ ಆ್ಯಂಡ್ ಕನ್ವಿನ್ಸ್ ಮಾಡಿರ್ತಾರೆ, ನಾವು ಈಗಲೇ ಎಲೆಕ್ಷನ್ಗೆ ಹೋದರೆ ಗೆದ್ಕೊಂಬರ್ತೀವಿ, ನಾವು ತಿರ್ಗಾ 4-5 ವರ್ಷ ಅಧಿಕಾರ ಮಾಡ್ಬೋದು ಅಂತೇಳಿ. ಸೊ ಆವಾಗ ರಾಜ್ಯಪಾಲರಾಗಿದ್ದ ಚತುರ್ವೇದಿ ಅವರಿಗೆ ರಾಜೀನಾಮೆ ಕೊಡ್ತಾರೆ ಇವರು ಸರ್ಕಾರದ. ಅಫ್ಕೋರ್ಸ್ ಇಂಟರಿಮ್ ಗವರ್ಮೆಂಟ್ ಆಗಿ ಇವರದ್ದು ಕಂಟಿನ್ಯೂ ಆಗುತ್ತೆ. ಸೊ ಏಪ್ರಿಲ್ನಲ್ಲಿ ಎಲೆಕ್ಷನ್ ಬರುತ್ತೆ. ಅದು ಸೈಮಲ್ಟೇನಿಯಸ್ ಎಲೆಕ್ಷನ್ನು, ಲೋಕಸಭಾ ಮತ್ತು ವಿಧಾನಸಭೆ ಎರಡೂ ಎಲೆಕ್ಷನ್ನು ಒಟ್ಟಿಗೆ ಆಗುತ್ತೆ. ನೋಡಿ, ಕರ್ನಾಟಕದ ಮತದಾರ ಎಷ್ಟು ಪ್ರಬುದ್ಧ ಅನ್ನೋದಕ್ಕೆ ಆ ರಿಸಲ್ಟ್ಸ್ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಆ ರಿಸಲ್ಟ್ಸನ್ನು ಇನ್ನೂ ಎಷ್ಟೋ ಜನ ಅನಲೈಸ್ ಮಾಡ್ತಾ ಇರ್ತಾರೆ, ಹೇಗೆ ಈ ಥರ ವೋಟಿಂಗ್ ಆಯಿತು ಅಂತ ಹೇಳ್ಬಿಟ್ಟು. ಯಾಕಂದರೆ ಜನ ಹೇಗೆ ವೋಟ್ ಮಾಡಿರ್ತಾರೆ ಅಂದರೆ, ಇಲ್ಲಿ ಕಾಂಗ್ರೆಸ್ ಸೋತಿರುತ್ತೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಬಂದಿರುತ್ತೆ, 79 ಸೀಟ್ ಬರುತ್ತೆ. ಫಸ್ಟ್ ಟೈಮ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರುತ್ತೆ. ಕಾಂಗ್ರೆಸ್ಗೆ 65 ಸೀಟ್ ಬಂದಿರುತ್ತೆ ಮತ್ತು ಜನತಾದಳ ಎಸ್ಗೆ 58 ಸೀಟ್ ಬಂದಿರುತ್ತೆ. ಸೊ ಆದರೆ ಲೋಕಸಭೆಯಲ್ಲಿ ಬಿಜೆಪಿಗೆ 18 ಲೋಕಸಭಾ ಸೀಟ್ ಬರುತ್ತೆ, ಕಾಂಗ್ರೆಸ್ಸಿಗೆ 6 ಬರುತ್ತೆ, ಜನತಾದಳಕ್ಕೆ 2 ಲೋಕಸಭಾ ಸೀಟ್ ಬರುತ್ತೆ. ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಬಿದ್ದೋಗುತ್ತೆ, ಅಲ್ಲಿ ಬಿದ್ದೋಗಿ UPA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದರೆ ಇಲ್ಲಿ ಕೃಷ್ಣ ಸರ್ಕಾರ ಬಿದ್ದೋಗುತ್ತೆ, ಆದರೆ ಇಲ್ಲಿ ಅತಂತ್ರ ಸ್ಥಿತಿ ಬಂದಿರುತ್ತೆ. ಸೊ ಇದೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ದಾರಿಯಾಗುತ್ತೆ. ಅಫ್ಕೋರ್ಸ್ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಮೈನಾರಿಟಿ ಗೌರ್ಮೆಂಟ್ ಇತ್ತು, ಆದರೆ ಔಟ್ಸೈಡ್ ಸಪೋರ್ಟ್ ತಗೊಂಡು ಅವರು ಸರ್ಕಾರ ನಡೆಸಿದ್ದು. ಇಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಮತ್ತು JDS ಇಬ್ಬರು ಕೈ ಜೋಡಿಸಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದು ಕೃಷ್ಣ ಅವರ ಒಂದು ಕೊಡುಗೆ ಕರ್ನಾಟಕಕ್ಕೆ ಅಂತ ಹೇಳ್ಬೋದು. ಕೃಷ್ಣ ಅವರ ಆಡಳಿತದಿಂದಾಗಿ ಕರ್ನಾಟಕ ಅತಂತ್ರ ಸರ್ಕಾರಗಳನ್ನು ನೋಡುವಂತಾಯಿತು ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಚಾರದಲ್ಲಿ. ಸೊ ಅದಾದ ನಂತರದಲ್ಲಿ ಆ ಸಮ್ಮಿಶ್ರ ಸರ್ಕಾರ ಹೇಗೆ ನಡೀತು, ಅದರ ನೇತೃತ್ವ ಯಾರು ವಹಿಸಿದರು, ಅದರ ರಾಜಕೀಯ ಆಗು ಹೋಗುಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಟ್ಟಾರೆ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು, ಅದು BJPಯ ಒಂದು ಪುನರುತ್ಥಾನ ಅಥವಾ ಉತ್ಥಾನಕ್ಕೆ ಹೇಗೆ ದಾರಿ ಆಯಿತು, ಬಹುಶಃ ಈ ಎಲ್ಲ ವಿಚಾರಗಳು ನಮ್ಮ ವೀಕ್ಷಕರಿಗೆ ಕುತೂಹಲವನ್ನು. ಇದು ನೋಡಿ, ಈ ಎಲೆಕ್ಷನ್ನಲ್ಲಿ ಅವರಿಗೆ ಧೈರ್ಯ ಇರಲಿಲ್ಲ. ಸೊ ಎಸ್.ಎಂ. ಕೃಷ್ಣ ಅವರು ಮದ್ದೂರು ಹಿಂದೇನೋ ಒಂದ್ಸಲಿ ಸೋತಿದ್ರಲ್ಲ. ಸೊ ಈ ಎಲೆಕ್ಷನ್ನ ಮದ್ದೂರು ಬಿಟ್ಟು ಬೆಂಗಳೂರಿನ ಚಾಮರಾಜಪೇಟೆಯಿಂದ ಕಂಟೆಸ್ಟ್ ಮಾಡಿ ಸುಮಾರು ಒಂದು 10,000 ಓಟಿಂದ ಗೆದ್ದಿರ್ತಾರೆ ಅಷ್ಟೇ, ಕಷ್ಟಪಟ್ಟು ಗೆದ್ದಿರ್ತಾರೆ. ಆದ್ರೆ ಕೆಲವೇ ತಿಂಗಳಲ್ಲಿ ಅವರಿಗೆ ಉನ್ನತ ಸ್ಥಾನ ಸಿಗುತ್ತೆ. ಮುಖ್ಯಮಂತ್ರಿ ಸ್ಥಾನ ಅಂತೂ ಹೋಯ್ತು, ಆದರೆ ಕೆಲವರ ಅದೃಷ್ಟ ಹೆಂಗಿರುತ್ತೆ ಅಂದ್ರೆ, UPA ಸರ್ಕಾರ ಅವ್ರನ್ನ ಮಹಾರಾಷ್ಟ್ರಕ್ಕೆ ಗವರ್ನರ್ ಮಾಡ್ತಾರೆ. ಸೊ ಅಲ್ಲಿ 4 ವರ್ಷ ಮಹಾರಾಷ್ಟ್ರ ಗವರ್ನರ್ ಆಗ್ತಾರೆ. ನಂತರ ಕೇಂದ್ರದಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗ್ತಾರೆ.
ಸೊ ಈಗ ಹೀಗೆ ಕೃಷ್ಣ ಅವರು ಅದಕ್ಕೋಸ್ಕರ ಅದೃಷ್ಟವಂತರು ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಅದಕ್ಕೋಸ್ಕರ ನಿರಂತರವಾಗಿ ಶಾಸಕರು, ಆಮೇಲೆ ಸಂಸದರು, ಆಮೇಲೆ ಸ್ಪೀಕರು, ಅದಾದ್ಮೇಲೆ ಮತ್ತೆ ರಾಜ್ಯಸಭಾ, ಅದಾದ್ಮೇಲೆ ಮುಖ್ಯಮಂತ್ರಿಯಿಂದ ಇಳಿದು ಸ್ವಲ್ಪ ದಿನಕ್ಕೆ ಮತ್ತೆ ರಾಜ್ಯಪಾಲ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಫೇರ್ಸ್. ಸೊ ಇದನ್ನು ಸಾಕಷ್ಟು ನೀವು ಹೇಳಿದಿರಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಸಾಕಷ್ಟು ತಿರುವುಗಳನ್ನು ಕಾಣ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸ್ತಾರೆ. ಆ ಒಂದು ಘಟನೆ, ಆ ಒಂದು ಸನ್ನಿವೇಶಗಳು ಯಾವ ರೀತಿ ಕರ್ನಾಟಕದ ರಾಜಕಾರಣದ ಮೇಲೆ ಪರಿಣಾಮ ಬೀರ್ತು ಅನ್ನೋದು ಬಹುಶಃ ನೀವು ಮುಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಿ ಅಂತ ಭಾವಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.